ಸಂಬಂಧಪಟ್ಟಂತೆ ರಿಪಬ್ಲಿಕ್ಗೆ ಬಂಧಿತ 14 ಆರೋಪಿಗಳ ವಿವರ ಲಭ್ಯವಾಗಿದೆ. ಮೊಹಮ್ಮದ್ ಆವೇಜ್, ಮೊಹಮ್ಮದ್ ಇರ್ಫಾನ್, ನವಾಜ್ ಖಾನ್, ಇಮ್ರಾನ್ ಪಾಷಾ, ಉಮರ್ ಫಾರೂಕ್, ಸೈಯದ್ ದಸ್ತಗಿರ್, ಖಾಸಿಫ್ ಅಹಮದ್, ಅಹಮದ್ ಸಲ್ಮಾನ್, ಮುಸವಿರ್ ಪಾಷಾ, ಖಲಂದರ್ ಖಾನ್, ಮೊಹಮ್ಮದ್ ಅಜೀಜ್, ಇನಾಯತ್ ಪಾಷಾ, ಸುಮೇರ್ ಪಾಷಾ, ಮೊಹಮ್ಮದ್ ಖಲೀಮ್ ಇಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, 21 ಜನ ಅಂತ ಹೇಳ್ತಾ ಇದ್ದಾರೆ. ನಮಗೆ 14 ಜನರದ್ದು ಮಾಹಿತಿ ಲಭ್ಯ ಆಗಿದೆ. ಇನ್ನು ಉಳಿದವರು ಯಾರ್ಯಾರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇಷ್ಟು ಜನರನ್ನಂತೂ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 14 ಆರೋಪಿಗಳ ವಿವರ ಲಭ್ಯವಾಗ್ತಾ ಇದೆ. ನೋಡಿ, ಆ ಹೆಸರುಗಳು ಯಾರ್ಯಾರು ಅಂತ ನಮ್ಮ ಸ್ಕ್ರೀನ್ ನಲ್ಲೂ ಹೋಗ್ತಾ ಇದೆ. ಮದ್ದೂರಿನ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ಮಂದಿಯನ್ನ ಸರ್ಕಾರ ಬಂಧಿಸಿದೆ. 21 ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆದರೆ 14 ಮಂದಿಯ ವಿವರ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಸೊ ಅವ್ರು ಯಾರ್ಯಾರು ಅಂತ ನಾವು ತೋರಿಸಿದೀವಿ. ಅಂದ್ರೆ 21 ಮಂದಿ ಇದರಲ್ಲಿ ಭಾಗಿಯಾಗಿದ್ರ 21 ಮಂದಿ ಭಾಗಿಯಾಗಿದ್ರು ಅಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನ್ಡ್ ಪ್ರಕರಣ ಆಗಿತ್ತಿದು. ಈ 21 ಮಂದಿಯು ಇದರಲ್ಲಿ ಇನ್ವಾಲ್ವ್ ಆಗಿದ್ರಾ ಇಲ್ವಾ ವಿಚಾರಣೆಯ ನಂತರವಷ್ಟೇ ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಎಸೆತಾ ಇರುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರೋದು ಲಭ್ಯವಾಗಿದೆ. ನೋಡಿ, ಪ್ರಾಣನೇ ಹೋಗುತ್ತೆ ಅದು ನೋಡಕ್. ಅಷ್ಟು ಸಣ್ಣ ಕಲ್ಲು, ಆದ್ರೆ ಅಷ್ಟು ದೂರದಿಂದ ಕುತ್ತಿಗೆಗೋ ಕಣ್ಣಿಗೋ ತಲೆಗೋ ಬಿದ್ರೆ ಜೀವಕ್ಕೆ ಎರವಾಗುವಂತಹ ವಿಚಾರ ಇದು. ಯಾರೇ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದ್ರು, ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು. 21 ಜನನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರು. 14 ಆರೋಪಿಗಳ ವಿವರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದನ್ನ ಈಗಷ್ಟೇ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡಿದ್ರಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಈಗ 21 ಜನನ ಅರೆಸ್ಟ್ ಮಾಡಿದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. 14 ಮಂದಿಯ ವಿವರಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 21 ಮಂದಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಹೌದಾ? ಇನ್ನು ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು? ಇಡೀ ಪ್ರಕರಣವನ್ನ ಯಾವ ರೀತಿಯಲ್ಲಿ ಸರ್ಕಾರ ನಿಭಾಯಿಸ್ತಾ ಇದೆ? ಕಾನೂನು ಸುವ್ಯವಸ್ಥೆ ಈಗ ಸಿಚುವೇಶನ್ ಹೇಗಿದೆ ಅಲ್ಲಿ? ಶ್ರೀಲಕ್ಷ್ಮಿ, ನಿನ್ನೆ ರಾತ್ರಿ ಕಲ್ಲು ಎಸೆದಂತವರ ವಿರುದ್ಧ ಒಂದಷ್ಟು ಕ್ರಮಗಳಾಗಿರುವಂತದ್ದು. ಸುಮಾರು 21 ಜನರನ್ನ ಸದ್ಯ ಪೊಲೀಸರು ಬಂಧಿಸಿರುವಂತದ್ದು. ಈಗಾಗಲೇ 11 ಜನರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. 21 ಜನರನ್ನ ವಶಪಡಿಸಿಕೊಂಡಿರುವಂತದ್ರ ಬಗ್ಗೆ ಬೆಳಗ್ಗೆನೆ ಮಾಹಿತಿಯನ್ನ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ನೀಡಿದ್ರು. ಸದ್ಯ 21 ಜನರು ಬಂಧಿಸಿದೀವಿ, ಮುಂದುವರೆದು ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈ ಸದ್ಯ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಈಗಾಗಲೇ ಬೆಳಗ್ಗೆ ಆರಂಭವಾದಂತಹ ಪ್ರತಿಭಟನೆ ಈಗಲೂ ಕೂಡ ಮುಂದುವರೆದಿದೆ. ಒಂದು ಕಡೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ತಾಲೂಕು ಕಚೇರಿಯ ಮುಂಭಾಗವೂ ಕೂಡ ಸಾವಿರಾರು ಜನ ಸೇರಿರುವಂತದ್ದು. ಸದ್ಯ ನಾನು ತಾಲೂಕು ಕಚೇರಿಯ ಮುಂಭಾಗದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತಾಲೂಕು ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆಗಮಿಸುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರಿಗಾಗಿ ಕಾದು ಕುಳಿತಿರುವಂತಹ ಪ್ರತಿಭಟನಾಕಾರರು ಅವರು ಬರ್ತಾ ಇದ್ದಂತೆ ಅವರ ಮಾತುಗಳನ್ನ ಕೇಳುವಂತದ್ದು. ಅದ್ರ ಜೊತೆಗೆ ಆಗ್ಲೂ ಕೂಡ ಒಂದಷ್ಟು ತಮ್ಗಾದಂತ ನೋವನ್ನ ವ್ಯಕ್ತಪಡಿಸಿಕೊಳ್ಳೋದಕ್ಕೆ ಇಲ್ಲಿ ಅವ್ರಿಗಾಗಿ ಕಾಯ್ತಾ ಇರುವಂತದ್ದು. ಪ್ರತಾಪ್ ಸಿಂಹ ಅವರು ಬಂದಿದ್ರು. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಬರುವಂತದ್ದು. ಅದಕ್ಕಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಈಗಲೂ ಕೂಡ ಆಕ್ರೋಶದ ಕಿಚ್ಚು ಹೆಚ್ಚಾಗಿರುವಂತದ್ದು. ಈಗಲೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಒಂದು ಕಡೆ ಏನು ಇಲ್ಲಿ ಮುಂಭಾಗ ಅಂದ್ರೆ ತಾಲೂಕು ಕಚೇರಿ ಮುಂಭಾಗ ಮುತ್ತಿಗೆಯನ್ನು ಹಾಕಿದ್ರೆ, ಮತ್ತೊಂದು ಕಡೆ ನಿಮಗೆ ಹೊರಭಾಗದ ದೃಶ್ಯಗಳನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ನೆರೆದಿರುವಂತದ್ದು. ಬೆಂಗಳೂರು ಮೈಸೂರು ಹೈವೇಯನ್ನ
ತಡೆದಿದ್ದಾರೆ. ಅಲ್ಲೂ ಕೂಡ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಗಣೇಶನ ಮೂರ್ತಿಯೊಂದಿಗೆ ಪ್ರತಿಭಟನಾಕಾರರು ನಿಂತಿರುವಂತದ್ದು, ಸಾಕಷ್ಟು ಸಂಖ್ಯೆಯಲ್ಲಿ ನಿಂತಿದ್ದಾರೆ. ಬೆಳಗ್ಗೆ ಪ್ರತಿಭಟನೆಗೆ ಆಗಮಿಸಿದಂತ ಪ್ರತಿಭಟನಾಕಾರರು ಅತ್ತಿತ್ತ ತೆರಳದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ಅವರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ಯಾವಾಗ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಯಿತು ಆಗ ಆಕ್ರೋಶದ ಕಿಚ್ಚು ಹೆಚ್ಚಾಯಿತು. ಈಗ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬರುವಂತ ಸನ್ನಿವೇಶ ಈಗಲೂ ಕೂಡ ಒಂದಷ್ಟು ಜನ ಬರ್ತಾ ನಿಖಿಲ್ ಕುಮಾರಸ್ವಾಮಿ ಬಂದ್ರು. ನೇರ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನ ಕರೆತರುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಇಲ್ಲಿ ನೂಕುನುಗ್ಗಲು ಕೂಡ ಉಂಟಾಗ್ತಾ ಇರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಈಗ ತಾನೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು. ಅವ್ರಿಗಾಗಿ ಸಾಕಷ್ಟು ಹೊತ್ತಿನಿಂದ ಪ್ರತಿಭಟನಾಕಾರರು ಕಾಯ್ತಾ ಇದ್ರು. ಈಗ ಪ್ರತಿಭಟನಾಕಾರರು ಏನು ನಿಖಿಲ್ ಕುಮಾರಸ್ವಾಮಿ ಅವರ ಕಾಯ್ತಾ ಇದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರತಿಭಟನಾಕಾರರ ಮಾತುಗಳನ್ನ ಕೇಳೋದಕ್ಕೆ, ಜೊತೆಗೆ ಅವರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಬಂದಿರುವಂತದ್ದು. ನೇರವಾಗಿ ಅವರು ತಾಲೂಕು ಕಚೇರಿಯ ಮುಂಭಾಗಕ್ಕೆ ತೆರಳುತ್ತಾ ಇರುವಂತದ್ದು. ಅಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಅವರು ಬರ್ತಾ ಇದ್ದಂತೆ ಇನ್ನೊಂದಷ್ಟು ಜನ ತಾಲೂಕು ಕಚೇರಿ ಮುಂಭಾಗಕ್ಕೆ ಹೆಚ್ಚಿನ ಜನ ಸೇರಿರುವಂತದ್ದು. ಮೊದಲಿಗೆ ಹೊರಭಾಗ ಒಂದಷ್ಟು ಜನ ಜಾಸ್ತಿ ಸಂಖ್ಯೆಯಲ್ಲಿ ಸೇರಿದ್ರು. ಇದೀಗ ನಿಖಿಲ್ ಕುಮಾರಸ್ವಾಮಿ ಬಂದ ತಕ್ಷಣ ತಾಲೂಕು ಕಚೇರಿ ಆವರಣಕ್ಕೆ ಮತ್ತಷ್ಟು ಜನ ಹೆಚ್ಚಾಗಿರುವಂತ ಮದ್ದೂರಿನ ತಾಲೂಕು ಕಚೇರಿಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಈಗಷ್ಟೇ ನೋಡಿದ್ರೆ ದೃಶ್ಯಗಳಲ್ಲಿ ಅಲ್ಲಿ ಕಾರ್ಯಕರ್ತರು ಕೂಡ ಭರ್ಜರಿ ಉತ್ಸಾಹದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ವಾಗತಿಸಿದ್ರು. ಇದೀಗ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಮಾಧ್ಯಮಗಳಿಗೆ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಮುಖಂಡರು ಕೂಡ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಹಿಂದೂ ಕಾರ್ಯಕರ್ತರು ನೆರೆದಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಬಹುದು. ಅಲ್ಲಿ ತಾಲೂಕು ಕಚೇರಿಯ ಮುಂಭಾಗ ಆಗಮಿಸಿದ್ದಾರೆ. ಸಂಬಂಧಪಟ್ಟಂತೆ ರಿಪಬ್ಲಿಕ್ಗೆ ಬಂಧಿತ 14 ಆರೋಪಿಗಳ ವಿವರ ಲಭ್ಯವಾಗಿದೆ. ಮೊಹಮ್ಮದ್ ಆವೇಜ್, ಮೊಹಮ್ಮದ್ ಇರ್ಫಾನ್, ನವಾಜ್ ಖಾನ್, ಇಮ್ರಾನ್ ಪಾಷಾ, ಉಮರ್ ಫಾರೂಕ್, ಸೈಯದ್ ದಸ್ತಗೀರ್, ಖಾಸಿಫ್ ಅಹಮದ್, ಅಹಮದ್ ಸಲ್ಮಾನ್, ಮುಸವಿರ್ ಪಾಷಾ, ಖಲಂದರ್ ಖಾನ್, ಮೊಹಮ್ಮದ್ ಅಜೀಜ್, ಇನಾಯತ್ ಪಾಷಾ, ಸುಮೇರ್ ಪಾಷಾ, ಮೊಹಮ್ಮದ್ ಖಲೀಂ ಇಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, 21 ಜನ ಅಂತ ಹೇಳ್ತಾ ಇದ್ದಾರೆ. ನಮಗೆ 14 ಜನರದ್ದು ಮಾಹಿತಿ ಲಭ್ಯ ಆಗಿದೆ. ಇನ್ನು ಉಳಿದವರು ಯಾರ್ಯಾರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇಷ್ಟು ಜನರನ್ನಂತೂ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 14 ಆರೋಪಿಗಳ ವಿವರ ಲಭ್ಯವಾಗ್ತಾ ಇದೆ. ನೋಡಿ, ಆ ಹೆಸರುಗಳು ಯಾರ್ಯಾರು ಅಂತ ನಮ್ಮ ಸ್ಕ್ರೀನ್ ನಲ್ಲೂ ಹೋಗ್ತಾ ಇದೆ. ಮದ್ದೂರಿನ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ಮಂದಿಯನ್ನ ಸರ್ಕಾರ ಬಂಧಿಸಿದೆ. 21 ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯವರು ಹೇಳಿದ್ರು. ಆದ್ರೆ 14 ಮಂದಿಯ ವಿವರ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಸೊ ಅವ್ರು ಯಾರ್ಯಾರು ಅಂತ ನಾವು ತೋರಿಸಿದೀವಿ. ಅಂದ್ರೆ 21 ಮಂದಿ ಇದರಲ್ಲಿ ಭಾಗಿಯಾಗಿದ್ರ. 21 ಮಂದಿ ಭಾಗಿಯಾಗಿದ್ರು ಅಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನ್ಡ್ ಪ್ರಕರಣ ಆಗಿತ್ತಿದು. ಈ 21 ಮಂದಿಯು ಇದರಲ್ಲಿ ಇನ್ವಾಲ್ವ್ ಆಗಿದ್ರಾ ಇಲ್ವಾ ವಿಚಾರಣೆಯ ನಂತರವಷ್ಟೇ ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಎಸೆತಾ ಇರುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರೋದು ಲಭ್ಯವಾಗಿದೆ. ನೋಡಿ, ಪ್ರಾಣನೇ ಹೋಗುತ್ತೆ ಅದು ನೋಡಕ್. ಅಷ್ಟು ಸಣ್ಣ ಕಲ್ಲು, ಆದ್ರೆ ಅಷ್ಟು ದೂರದಿಂದ ಕುತ್ತಿಗೆಗೋ ಕಣ್ಣಿಗೋ ತಲೆಗೋ ಬಿದ್ರೆ ಜೀವಕ್ಕೆ ಎರವಾಗುವಂತಹ ವಿಚಾರ ಇದು.
ಯಾರೇ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದ್ರು, ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು. 21 ಜನನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರು. 14 ಆರೋಪಿಗಳ ವಿವರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದನ್ನ ಈಗಷ್ಟೇ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡಿದ್ರಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಈಗ 21 ಜನನ ಅರೆಸ್ಟ್ ಮಾಡಿದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. 14 ಮಂದಿಯ ವಿವರಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 21 ಮಂದಿಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಹೌದಾ? ಇನ್ನು ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು? ಇಡೀ ಪ್ರಕರಣವನ್ನ ಯಾವ ರೀತಿಯಲ್ಲಿ ಸರ್ಕಾರ ನಿಭಾಯಿಸ್ತಾ ಇದೆ? ಕಾನೂನು ಸುವ್ಯವಸ್ಥೆ ಈಗ ಸಿಚುವೇಶನ್ ಹೇಗಿದೆ ಅಲ್ಲಿ? ಶ್ರೀಲಕ್ಷ್ಮಿ, ನಿನ್ನೆ ರಾತ್ರಿ ಕಲ್ಲು ಎಸೆದಂತವರ ವಿರುದ್ಧ ಒಂದಷ್ಟು ಕ್ರಮಗಳಾಗಿರುವಂತದ್ದು. ಸುಮಾರು 21 ಜನರನ್ನ ಸದ್ಯ ಪೊಲೀಸರು ಬಂಧಿಸಿರುವಂತದ್ದು. ಈಗಾಗಲೇ 11 ಜನರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. 21 ಜನರನ್ನ ವಶಪಡಿಸಿಕೊಂಡಿರುವಂತದ್ರ ಬಗ್ಗೆ ಬೆಳಗ್ಗೆನೆ ಮಾಹಿತಿಯನ್ನ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ನೀಡಿದ್ರು. ಸದ್ಯ 21 ಜನರು ಬಂಧಿಸಿದೀವಿ, ಮುಂದುವರೆದು ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈ ಸದ್ಯ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಈಗಾಗಲೇ ಬೆಳಗ್ಗೆ ಆರಂಭವಾದಂತಹ ಪ್ರತಿಭಟನೆ ಈಗಲೂ ಕೂಡ ಮುಂದುವರೆದಿದೆ. ಒಂದು ಕಡೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ತಾಲೂಕು ಕಚೇರಿಯ ಮುಂಭಾಗವೂ ಕೂಡ ಸಾವಿರಾರು ಜನ ಸೇರಿರುವಂತದ್ದು. ಸದ್ಯ ನಾನು ತಾಲೂಕು ಕಚೇರಿಯ ಮುಂಭಾಗದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತಾಲೂಕು ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆಗಮಿಸುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರಿಗಾಗಿ ಕಾದು ಕುಳಿತಿರುವಂತಹ ಪ್ರತಿಭಟನಾಕಾರರು ಅವರು ಬರ್ತಾ ಇದ್ದಂತೆ ಅವರ ಮಾತುಗಳನ್ನ ಕೇಳುವಂತದ್ದು. ಅದ್ರ ಜೊತೆಗೆ ಆಗ್ಲೂ ಕೂಡ ಒಂದಷ್ಟು ತಮ್ಗಾದಂತ ನೋವನ್ನ ವ್ಯಕ್ತಪಡಿಸಿಕೊಳ್ಳೋದಕ್ಕೆ ಇಲ್ಲಿ ಅವ್ರಿಗಾಗಿ ಕಾಯ್ತಾ ಇರುವಂತದ್ದು. ಪ್ರತಾಪ್ ಸಿಂಹ ಅವರು ಬಂದಿದ್ರು. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಬರುವಂತದ್ದು. ಅದಕ್ಕಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಈಗಲೂ ಕೂಡ ಆಕ್ರೋಶದ ಕಿಚ್ಚು ಹೆಚ್ಚಾಗಿರುವಂತದ್ದು. ಈಗಲೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಒಂದು ಕಡೆ ಏನು ಇಲ್ಲಿ ಮುಂಭಾಗ ಅಂದ್ರೆ ತಾಲೂಕು ಕಚೇರಿ ಮುಂಭಾಗ ಮುತ್ತಿಗೆಯನ್ನ ಹಾಕಿದ್ರೆ, ಮತ್ತೊಂದು ಕಡೆ ನಿಮಗೆ ಹೊರಭಾಗದ ದೃಶ್ಯಗಳನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ನೆರೆದಿರುವಂತದ್ದು. ಬೆಂಗಳೂರು ಮೈಸೂರು ಹೈವೇಯನ್ನ ತಡೆದಿದ್ದಾರೆ. ಅಲ್ಲೂ ಕೂಡ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಗಣೇಶನ ಮೂರ್ತಿಯೊಂದಿಗೆ ಪ್ರತಿಭಟನಾಕಾರರು ನಿಂತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ನಿಂತಿದ್ದಾರೆ. ಬೆಳಗ್ಗೆ ಪ್ರತಿಭಟನೆಗೆ ಆಗಮಿಸಿದಂತ ಪ್ರತಿಭಟನಾಕಾರರು ಅತ್ತಿತ್ತ ತೆರಳದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ಅವರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ಯಾವಾಗ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಯಿತು ಆಗ ಆಕ್ರೋಶದ ಕಿಚ್ಚು ಹೆಚ್ಚಾಯಿತು. ಈಗ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬರುವಂತ ಸನ್ನಿವೇಶ ಈಗಲೂ ಕೂಡ ಒಂದಷ್ಟು ಜನ ಬರ್ತಾ ನಿಖಿಲ್ ಕುಮಾರಸ್ವಾಮಿ ಬಂದ್ರು. ನೇರ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನ ಕರೆತರುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಇಲ್ಲಿ ನೂಕುನುಗ್ಗಲು ಕೂಡ ಉಂಟಾಗ್ತಾ ಇರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಈಗ ತಾನೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು. ಅವ್ರಿಗಾಗಿ ಸಾಕಷ್ಟು ಹೊತ್ತಿನಿಂದ ಪ್ರತಿಭಟನಾಕಾರರು ಕಾಯ್ತಾ ಇದ್ರು. ಈಗ ಪ್ರತಿಭಟನಾಕಾರರು ಏನು ನಿಖಿಲ್ ಕುಮಾರಸ್ವಾಮಿ ಅವರ ಕಾಯ್ತಾ ಇದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರತಿಭಟನಾಕಾರರ ಮಾತುಗಳನ್ನ ಕೇಳೋದಕ್ಕೆ, ಜೊತೆಗೆ ಅವರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಬಂದಿರುವಂತದ್ದು. ನೇರವಾಗಿ ಅವರು ತಾಲೂಕು ಕಚೇರಿಯ ಮುಂಭಾಗಕ್ಕೆ ತೆರಳುತ್ತಾ ಇರುವಂತದ್ದು. ಅಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಅವರು ಬರ್ತಾ ಇದ್ದಂತೆ ಇನ್ನೊಂದಷ್ಟು ಜನ ತಾಲೂಕು ಕಚೇರಿ ಮುಂಭಾಗಕ್ಕೆ ಹೆಚ್ಚಿನ ಜನ ಸೇರಿರುವಂತದ್ದು. ಮೊದಲಿಗೆ ಹೊರಭಾಗ ಒಂದಷ್ಟು ಜನ ಜಾಸ್ತಿ ಸಂಖ್ಯೆಯಲ್ಲಿ ಸೇರಿದ್ರು. ಇದೀಗ ನಿಖಿಲ್ ಕುಮಾರಸ್ವಾಮಿ ಬಂದ ತಕ್ಷಣ ತಾಲೂಕು ಕಚೇರಿ ಆವರಣಕ್ಕೆ ಮತ್ತಷ್ಟು ಜನ ಹೆಚ್ಚಾಗಿರುವಂತ
ತಾಲೂಕು ಕಚೇರಿಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಈಗಷ್ಟೇ ನೋಡಿದ್ರೆ ದೃಶ್ಯಗಳಲ್ಲಿ ಅಲ್ಲಿ ಕಾರ್ಯಕರ್ತರು ಕೂಡ ಭರ್ಜರಿ ಉತ್ಸಾಹದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ವಾಗತಿಸಿದ್ರು. ಇದೀಗ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಮಾಧ್ಯಮಗಳಿಗೆ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಮುಖಂಡರು ಕೂಡ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಹಿಂದೂ ಕಾರ್ಯಕರ್ತರು ನೆರೆದಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಬಹುದು. ಅಲ್ಲಿ ತಾಲೂಕು ಕಚೇರಿಯ ಮುಂಭಾಗ ಆಗಮಿಸಿದ್ದಾರೆ.